ವೀಕ್ಷಕರಿಗೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಏನಂದರೆ ಹುಷಾರಿಲ್ಲ, ಮತ್ತು ಇವಾಗ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸರಿ, ಅದಕ್ಕೆ ಕ್ಲಿನಿಕ್ಕಿಗೆ ಹೋಗೋಣ, ಇಲ್ಲ ಏನಾದ್ರು ಒಂದು ಟ್ಯಾಬ್ಲೆಟ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಟಾಗಿ ಜ್ವರ ಬಂದಿದೆ. ಹಾಗೆ ಮನೆಯೂ ಏನು ಕ್ಲೀನ್ ಮಾಡಿರಲಿಲ್ಲ. ಅಪ್ಪ ಮಗಳು ಇಬ್ಬರು ಸೇರ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ. ತುಂಬ ಬ್ಯಾಕ್ ಪೇಯ್ನು ಮತ್ತು ಕೈಕಾಲೆಲ್ಲ ತುಂಬ ಪೇಯ್ನ್ ಆಗ್ತಿದೆ. ನೋಡೋಣ, ಹೋಗ್ಬಿಟ್ಟು ಏನಾದರೂ ಟ್ಯಾಬ್ಲೆಟ್ ಆದರೆ ಟ್ಯಾಬ್ಲೆಟ್ ತೊಗೊತೀನಿ, ಇಲ್ಲಾಂದರೆ ಕ್ಲಿನಿಕ್ಕಿಗೆ ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ಬಂದಿದ್ದಾರೆ, ಹೊರಡಬೇಕು ಇವಾಗ. ಹಾಗೆ ಏನಾದರೂ ಸ್ವಲ್ಪ ಊಟ ಏನಾದರೂ ಮಾಡ್ಕೊಂಬಂದ್ಬಿಡೋಣ ಅಂತ. ಟೈಮ್ ಬಂದು 7:15 ಆಗ್ತಿದೆ. ನಾನು ಇದ್ಕೊಂಡು ಮನೇಲೇ ಏನಾದರೂ ಮಾಡಿ ಅಂತ ಹೇಳಿದೆ, ಬಟ್ ಇಬ್ಬರು ಕೂಡ ಮನೇನ ಸ್ವಲ್ಪ ಕ್ಲೀನ್ ಮಾಡ್ತಿದ್ರಲ್ಲ, ಹಾಗಾಗಿ ಅಡುಗೆ ಏನೂ ಮಾಡೋಕ್ಕಾಗಲಿಲ್ಲ. ನನ್ನ ಕೈಲಂತೂ ಆಗ್ತಾಯಿಲ್ಲ, ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಹೊರಗಡೆ ಹೋಗಿ ತಿನ್ಕೊಂಬರೋಣ ಅಂತ. ಬನ್ನಿ ಇವಾಗ ಹೊರಡೋಣ. ಗೊತ್ತಿಲ್ಲ ಈ ವ್ಲಾಗು ಯಾವ ಥರ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಬನ್ನಿ ಹೊರಡೋಣ. ನಮಗೇನಾದರೂ ಹುಷಾರಿಲ್ಲ ಅನ್ನೋವಾಗ ಯಾರು ನಮ್ಮನ್ನು ಕೇರ್ ಮಾಡ್ತಾರೆ ಅಂದರೆ ಅದೆಷ್ಟು ಖುಷಿ ಆಗುತ್ತೆ ಅಲ್ವಾ. ನಾವು ಹುಷಾರು ತಪ್ಪಿದ್ದೀವಿ ಅನ್ನೋದೇ ಮರ್ತೋಗ್ಬಿಡುತ್ತೆ. ಹೀಗೆ ಇದ್ರೂ ಪರವಾಗಿಲ್ಲ, ಇವ್ರು ನನ್ನನ್ನು ಹಿಂಗೆ ನೋಡಿಕೊಂಡ್ರೆ ಸಾಕು ಅಂತ ಅನಿಸುತ್ತೆ ಅಲ್ವಾ. ನನಗೂ ಅಷ್ಟೇ. ಈ ನಡುವೆ ನನಗೆ ಹುಷಾರಿಲ್ಲದೆ ಇರೋವಾಗ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಇಬ್ಬರು ಕೂಡ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದನ್ನು ನೋಡಿ ನನಗಂತೂ ತುಂಬ ಖುಷಿ ಆಗ್ಬಿಡ್ತು. ಯಾಕೆ ಅಂದರೆ ನಾನು 15 ವರ್ಷ ಆಯಿತು ನಮ್ಮ ಮನೆಯವ್ರ ಕಣ್ಣಲ್ಲಿ ಯಾವತ್ತೂ ಈ ರೀತಿ ಪ್ರೀತಿನ ನಾನು ನೋಡೇ ಇರಲಿಲ್ಲ. ಇದು ನೋಡಿ ನನಗೆ ತುಂಬ ಖುಷಿ ಆಯಿತು. ನಿನಗೇನಾಗಿದೆಯೋ, ನೀನನ್ನು ಕಳ್ಕೊಂಬಿಡ್ತೀನೇನೋ ಅನ್ನೋ ಭಯ ಮುಖದಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ಹಾಗೆ ಅವ್ರ ಮುಖದಲ್ಲಿ ನನ್ನ ಮೇಲಿರೋ ಪ್ರೀತಿನೂ ಕೂಡ ಕಾಣಿಸ್ತಾ ಇತ್ತು. ಇದನ್ನು ನೋಡಿ ನನಗೇನು ಅನ್ನಿಸ್ತು ಅಂದರೆ, ನಾವು ಯಾಕೆ ಪ್ರೀತಿನ ಹೇಳ್ಕೊಳ್ಳೋದಿಲ್ಲ? ಹಾಗೆ ಮಾಡಬಾರ್ದು. ನಮ್ಮ ಪ್ರೀತಿಗೆ ನಾವು ಸಮಯ ಕೊಟ್ಟು ಪ್ರೀತಿನ ವ್ಯಕ್ತಪಡಿಸ್ಬೇಕು. ಇಲ್ಲ ಅಂದರೆ ಆ ಪ್ರೀತಿನೇ ಕಳ್ಕೊಂಬಿಟ್ರೆ ಆಮೇಲೆ ನಾವು ಯಾರಿಗೆ ಪ್ರೀತಿ ತೋರಿಸ್ಬೇಕು ಹೇಳಿ? ನಾವು ಪ್ರೀತಿ ತೋರಿಸೋ ವ್ಯಕ್ತಿನೇ ನಮ್ಮ ಜೊತೆ ಇಲ್ಲ ಅಂದರೆ ಅಲ್ವಾ? ಇವತ್ತೇ ನಿಮ್ಮ ಪ್ರೀತಿನ ನಿಮ್ಮ ಪ್ರೀತಿ ಮಾಡೋರಿಗೆ ಹೇಳಿ, ಅವರು ಖುಷಿ ಪಡ್ತಾರೆ, ನೀವು ಖುಷಿಯಾಗಿರ್ತೀರಿ. ಸರಿನಾ? ಇನ್ನಿವತ್ತು ಭೀಮ್ನ ಅಮಾವಾಸ್ಯೆ, ಹಾಗಾಗಿ ಇಲ್ಲಿ ನಮ್ಮ ಯಜಮಾನ್ರಿಗೆ ಪ್ರತಿ ವರ್ಷದ ಥರನೇ ಈ ವರ್ಷವೂ ಕೂಡ ನಾನಿಲ್ಲಿ ಪಾದಪೂಜೆನ ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ, ಏನು ಮಾಡೋದು ಬೆಳಗ್ಗೆಯಿಂದ ಅಂತ ಯೋಚನೆ ಮಾಡಿ ಏನೋ ಗೊತ್ತಿಲ್ಲ, ಮಧ್ಯಾಹ್ನದ ಮೇಲೆ ಎದ್ದು ಸ್ವಲ್ಪ ಕಸ ಗುಡಿಸಿ, ಮನೆ ಒರೆಸಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಸ್ನಾನ ಮಾಡಿಕೊಂಡು ಸೀರೆ ಎಲ್ಲ ಹಾಕ್ಕೊಳ್ಳೋದಕ್ಕಾಗಲಿಲ್ಲ. ತುಂಬ ಟಯರ್ಡ್ ಆಗಿತ್ತು, ಮಲ್ಕೊಂಡ್ರೆ ಸಾಕಪ್ಪ ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಏನು ಮಾಡೋದು, ವರ್ಷಕ್ಕೆ ಒಂದೇ ಸರಿ ಹಬ್ಬ ಅಲ್ವಾ ಬರೋದು. ಸರಿ, ಹಾಗಾಗಿ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಯಾವ ರೀತಿ ಅಂದರೆ, ಈಗ ನಾವೇನು ಮಾಡ್ತಿರ್ತೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಅಲ್ಲಿಗೆ ನಿಲ್ಲಿಸಬಾರ್ದು ಅನ್ನೋದು ನನ್ನ ಆಲೋಚನೆ ಯಾವಾಗ್ಲೂ. ಅದು ಯಾವುದೇ ಕೆಲಸ ಆಗಿರಲಿ, ಏನೇ ಆಗಿರಲಿ, ಅದನ್ನು ಯಾವತ್ತೂ ನಾವು ಅರ್ಧದಲ್ಲೇ ಬಿಡಬಾರ್ದು. ನಮಗೆ ಎಷ್ಟೇ ಕಷ್ಟ ಆದರೂ ಅದನ್ನು ಮಾಡ್ಕೊಂಡು ಹೋಗಬೇಕು. ಅದ್ರ ಪ್ರತಿಫಲ ನಮಗೆ ಯಾವತ್ತಾದರೂ ಒಂದಿನನಾದರೂ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಾನು ಎಷ್ಟೇ ಕಷ್ಟ ಆದ್ರೂ ನಾನು ಈ ಥರದನ್ನೆಲ್ಲ ನಾನು ಬಿಟ್ಕೊಡೋದಿಲ್ಲ. ಇದೊಂದು ವಿಷಯ ಅಂತಲ್ಲ, ಯಾವುದೇ ವಿಷಯ ಆದರೂ ನಾನು ಇದೇ ರೀತಿಯೇ ಮಾಡೋದು. ಸ್ವಲ್ಪ ನನಗೆ ಹಠ ಸ್ವಲ್ಪ ಜಾಸ್ತಿನೇ ಕೆಲವೊಂದು ವಿಚಾರಗಳಲ್ಲಿ. ನನ್ನ ಪ್ರಕಾರ ಅದು ಒಳ್ಳೆಯದಕ್ಕೆ ಅಂತಲೇ ನಾನು ಅಂದ್ಕೊತೀನಿ. ಮನುಷ್ಯನಿಗೆ ಹಠ ಇರಬೇಕು, ಆವಾಗಲೇ ಅವನು ಗೆಲುವು ಅನ್ನೋದನ್ನು ನೋಡ್ತಾನೆ ಅಂತ ಅನ್ನೋದು ನನ್ನ ನಂಬಿಕೆ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ಇವಾಗ ನಮ್ಮ ಮನೆಯವ್ರಿಗೆ ಪಾದಪೂಜೆ ಎಲ್ಲ ಮಾಡಿದೆ. ಹಾಗೆ ಅವ್ರ ಹತ್ರ ಆಶೀರ್ವಾದ ತೊಗೊತಾ ಇದ್ದೆ. ನನ್ನ ಮಗಳು ಏನೋ ಹೇಳ್ಕೊಡ್ತಾ ಇದ್ಲು ಅವ್ರ ಅಪ್ಪಂಗೆ, ಈ ರೀತಿ ಮಾಡಬೇಕಪ್ಪ ಅಂತ ಎಲ್ಲ ಹೇಳ್ಕೊಡ್ತಾ ಇದ್ಲು. ನಮ್ಮ ಮನೆಯವರು ಅವಳು ಹೇಳ್ಕೊಟ್ಟಿದ್ದನ್ನೆಲ್ಲ ಹೇಳ್ತಾಯಿದ್ರು. ಒಂಥರ ತುಂಬ ಚೆನ್ನಾಗಿತ್ತು. ಬಟ್
ಅವ್ರು ಮಾತಾಡಿರೋದನ್ನ ಹಾಗೆ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಏನಂದರೆ ಬ್ಯಾಕ್‌ಗ್ರೌಂಡಲ್ಲಿ ನಾನು ದೇವರ ಸಾಂಗ್ನ ನಾನು ಹಾಕಿದ್ದೆ. ಲಲಿತಾ ಸಹಸ್ರನಾಮನ ಹಾಕಿರ್ತೀನಿ. ಸೊ ಹಾಗಾಗಿ ಲಲಿತಾ ಸಹಸ್ರನಾಮ ಬರ್ತಾಯಿತ್ತು. ಹಾಗಾಗಿ ನಾನೇನು ಮಾಡಿದೆ, ಇಲ್ಲಿ ಮ್ಯೂಟ್ನ ಮಾಡಿದೆ. ನಂತರ ಇವಾಗ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಕಂಕಣನ ನಾವು ಕಟ್ಕೊತಾ ಇದ್ದೀವಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಾನು ಮಾಡಿದ್ದೀನಿ. ಯಾಕೆ ಅಂದರೆ ನನ್ನ ಕೈಲಿ ನಿಜವಾಗ್ಲೂ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಸರಿ ಸಿಂಪಲ್ಲಾಗೇ ಮಾಡಿಬಿಡೋಣ ಅಂತ ಹೇಳಿ ಸಿಂಪಲ್ಲಾಗೇ ಮಾಡಿದ್ವಿ. ನಮ್ಮನೆಯವರಂತೂ ಏನು ಪರವಾಗಿಲ್ಲ ಬಿಡಮ್ಮ ಅಂತ ಅಂತಿದ್ರು. ಬಟ್ ಫೈನಲಿ ಆಯಿತು. ನೋಡಿದ್ರಲ್ಲ, ಈ ರೀತಿ ಸಿಂಪಲ್ಲಾಗೆ ನಾನು ಪೂಜೆನ ಮಾಡ್ಕೊಂಡಿದ್ದೆ. ಹಾಗೆ ಇವಾಗ ಬಂದು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಕೈಲಿ ಆಗ್ತಾ ಇರಲಿಲ್ಲ ಅಡುಗೆ ಮಾಡೋದಕ್ಕೆ. ಸೊ ಹಾಗಾಗಿ ಹೊರಗಡೆನೇ ಊಟ ಮಾಡೋಣ ಅಂತ ಹೋಗ್ತಾ ಇದ್ವಿ. ನಮ್ಮನೆಯವರಂದರು ಇಡ್ಲಿ ತಿನ್ನೋಣ ಅಂತ ಹೇಳಿದ್ರು. ನಮಗೆ ಇಡ್ಲಿ ಅಂದರೆ ತುಂಬ ಫೇವ್ರೆಟ್ಟು. 1-2 ಸರಿ ಹೋಟೆಲ್ಗೆ ಹೋಗಿದ್ವಿ. ಸೊ ಹಾಗೆ ಹೋದ್ವಿ. ಬಟ್ ಏನೂ ಕೂಡ ಚೆನ್ನಾಗಿರಲಿಲ್ಲ. ಇಡ್ಲಿ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಹಾಗೆ ಶಾವಿಗೆ ಬಾತ್ ತೊಗೊಂಡಿದ್ವಿ. ಅದು ಕೂಡ ಏನೂ ಚೆನ್ನಾಗಿರಲಿಲ್ಲ. ತುಂಬ ಬೇಜಾರಾಯಿತು. ಬಟ್ ಏನು ಮಾಡೋದಕ್ಕಾಗಲ್ಲ. ವಾಪಸ್ ತಿಂದ್ಬಿಟ್ಟು ಮನೆಗೆ ಬಂದ್ವಿ. ನಿನ್ನೆ ಸಂಜೆ ವ್ಲಾಗ್ನ ಶುರು ಮಾಡಿದೆ. ಬಟ್ ಎಂಡ್ ಮಾಡೋಕ್ಕೆ ಆಗಲಿಲ್ಲ. ಹುಷಾರಿಲ್ಲ. ಸೊ ಹಾಗಾಗಿ ಫುಲ್ಲು ಮಾತ್ರೆ ತೊಗೊಂಡು ಮಲ್ಕೊಂಬಿಟ್ಟಿದ್ದೆ ನೆನ್ನೆ ನೈಟು. ಇನ್ನು ಮತ್ತೆ ಇವತ್ತು ಬೆಳಿಗ್ಗೆ ನಮ್ಮ ಮನೆಯವರು ಎದ್ದೇಳೋದೇ ತಿಂಡಿ ತಂದುಕೊಟ್ಟಿದ್ರು. ಅವರೇನೆ ಹೋಟೆಲಿಂದನೇ ತಂದುಕೊಟ್ಟಿದ್ರು. ಹೆಂಗೂ ಸಂಡೇ ಅಲ್ವಾ, ಸೊ ಮಗಳಿಗೂ ರಜಾ ಇತ್ತಲ್ಲ, ಹಾಗಾಗಿ ತಂದುಕೊಟ್ಟಿದ್ರು. ಹೊರಗಡೆಯಿಂದನೇ ತಿಂಡಿ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಅಂತ ಏನಿಲ್ಲ, ಅಂದರೆ ನನ್ನ ಮಗಳಿಗೆ ನಾಳೆ ಬಂದು ಮ್ಯಾಥ್ಸ್ ಟೆಸ್ಟ್ ಇದೆ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಹಂಗೆ ಕೂರಿಸ್ಕೊಂಡು ಹೇಳ್ಕೊಡ್ತಾಯಿದ್ದೆ. ಆಯಿತು. ಇವಾಗ ಮಧ್ಯಾಹ್ನವರೆಗೂ ಅದೇ ಆಯಿತು. ಮಧ್ಯಾಹ್ನ ಮೇಲೆ ಸ್ವಲ್ಪ ರೈಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಸಾರು ಮಾಡ್ಕೊಂಡಿದ್ದೆ. ಕಾಳು ಹಾಕಿ, ಖಾರಮಣಿ ಕಾಳು ಹಾಕಿ ಉಪ್ಸಾರು ಮಾಡ್ಕೊಂಡು ತಿಂದ್ವಿ ಮಧ್ಯಾಹ್ನ. ಮತ್ತು ಇವಾಗ ಕಸ ಗುಡಿಸಿ ಮನೆ ಒರೆಸಿ ಫುಲ್ ಎಲ್ಲ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು, ಇವತ್ತು ಭೀಮ್ನ ಅಮಾವಾಸ್ಯೆ ಅಲ್ವಾ, ಸೊ ಹಾಗಾಗಿ ಮಾಡಲೇಬೇಕು. ಬೆಳಗ್ಗೆ ಹೊತ್ತು ಮಾಡ್ತಾಯಿದ್ದೆ ಯಾವಾಗ್ಲೂ. ಬಟ್ ಈ ಸರಿ ಮಾಡೋಕ್ಕಾಗಲಿಲ್ಲ. ಸಂಜೆ ಅಂದ್ರೂ ಸಂಜೆನೂ ತುಂಬ ಲೇಟ್ ಆಯಿತು ಮಾಡಿದ್ದು. ನಾನು ಒಂದು 7-7:30 ಅನಿಸುತ್ತೆ, 7-7:30 ಪೂಜೆ ಮಾಡಿದ್ದು. ಈಗ ಟೈಮ್ ಬಂದು 9:15 ಆಗ್ತಾಯಿದೆ. ಸ್ವಲ್ಪ ಇನ್ನು ಗಂಟಲೆಲ್ಲ ಸ್ವಲ್ಪ ಪೇಯ್ನ್ ಇದೆ. ಸರಿ ಹೊರಗಡೆನೇ ತಿನ್ಕೊಂಬಂದ್ಬಿಡೋಣ ಬಾಮ್ಮ ಅಂತೇಳಿ ಇವಾಗಲೂ ಅಷ್ಟೇ ಹೋಗಿ ಎಲ್ಲರೂ ಇಡ್ಲಿ ತಿನ್ಕೊಂಬಂದ್ವಿ. ರೆಸಿಪಿ ಎಲ್ಲ ಏನೂ ಇವಾಗ ಮಾಡೋಕ್ಕಾಗಲಿಲ್ಲ ಈ ವ್ಲಾಗಲ್ಲಿ. ನೋಡೋಣ ನೆಕ್ಸ್ಟ್ ಏನಂದರೆ ವ್ಲಾಗ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡೋಣ ಅಂತ ಮಾಡಿರೋದಷ್ಟೇ. ಬಟ್ ನೆಕ್ಸ್ಟ್ ವ್ಲಾಗಿಂದ ಆದಷ್ಟು ನನ್ನ ವ್ಲಾಗಲ್ಲಿ ರೆಸಿಪಿಗಳನ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಈ ಥರ ಹುಷಾರಿಲ್ಲ ಅಂದಾಗ ನಿಜವಾಗ್ಲೂ ಮಾಡೋದಕ್ಕಾಗಲ್ಲ. ಹಾಗೆ ಕೆಲಸ ಏನಾದರೂ ಮಾಡೋದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಏನಂದರೆ ಟೈಮ್ ತುಂಬ ಶಾರ್ಟೇಜ್ ಇರುತ್ತೆ. ಹಾಗಾಗಿ ಅದೆಲ್ಲ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಏನೂ ತೋರ್ಸೋಕ್ಕೆ ಹೋಗಲಿಲ್ಲ ಅಷ್ಟೇ. ಬಟ್ ಪೂಜೆ ಎಲ್ಲ ಹೇಗಾಗಿದೆ ಏನು ಅಂತೆಲ್ಲ ತೋರಿಸಿದ್ದೀನಿ. ಹಾಗೆ ಇವತ್ತು ಭೀಮ್ನ ಅಮಾವಾಸ್ಯೆ ಅಲ್ವಾ, ಸೊ ಯಜಮಾನ್ರದ್ದು ಕಾಲು ತೊಳೆದು ಪೂಜೆ ಎಲ್ಲ ಮಾಡಿದ್ದೆಲ್ಲ ಆಯಿತು. ಕಟ್ಕೊಂಡಿದ್ದೀವಿ ಇಬ್ಬರೂ ಕೂಡ. ಬನ್ನಿರಿ ಬನ್ನಿರಿ. ಹೂವನ್ನೇ ಬೀಳಿಸ್ಬಿಟ್ರಾ ನೋಡಿ. ನಾನು ಎಷ್ಟು ನಮ್ಮ ಮನೆಯವ್ರು ಕಟ್ಟಿದ್ದಾರೆ ಅಂದ್ಬಿಟ್ಟು ಸೇಫಾಗಿ ಇಟ್ಕೊಂಡಿದ್ದೀನಿ.
ಅವ್ರು ನೋಡಿ ಬರೀ ದಾರ ಇಟ್ಕೊಂಡಿದ್ದಾರೆ. ಮೋಸ ಅಲ್ವಾ ಅಮ್ಮ ಈ ಥರ ಮಾಡೋದು? ನಾನೇನು ಮಾಡಲಿ, ಇಲ್ಲಿ ನೋಡಿ ಈಗ ವರ್ಕ್ ಪ್ಯಾಕ್ ಮಾಡಿದ್ದೀನಿ. ಎಲ್ಲ ಗಲೀಜಾದ್ರೆ ಬೈತೀಯ ಅಂದ್ಬಿಟ್ಟು ಇದು ನೋಡಿರೋದು. ನೋಡಿ ನಾನು ಬೈತೀನಂತೆ, ಹೆಂಗೆ ಹೇಳ್ತಾರೆ ನೋಡಿ. ಹೌದು ಬೈಲೇಬೇಕು ಮತ್ತೆ. ಇವತ್ತೊಂದು ದಿನ ಬೈತೀಯ ಅನ್ಕೊಂಡಿದೀಯಾ? ವರ್ಷ ಫುಲ್ ಬೈತೀಯ, ಒಂದೊಂದು ದಿನ ಸುಮ್ಗಿರ್ತೀಯ. ಹೌದಾ? ಮನೇನ ನೀಟಾಗಿ ಇಟ್ಟಿರ್ತೀನಲ್ವಾ, ನೀಟಾಗಿ ಇಡ್ಬೇಕಲ್ವಾ? ನನ್ಗೇನು ಗಲೀಜಿಲ್ಲವ, ಎಲ್ಲ ನಿಮ್ಮ ಮಹಾರಾಣಿ ಅವ್ರ ಕೇಳವ. ಈ ಮೇಡಮ್ನವ್ರು ಏನು ಮಾಡ್ತಾವ್ರೆ ಅಂದರೆ ನೋಡ್ರಿ, ಕೇಕ್ ತಗೊಬಂದಿದ್ದಾರೆ, ಕೇಕ್ ತಿಂತಾ ಇದ್ದಾರೆ. ಒಂದು 2 ದಿನದಿಂದ ಕೇಳ್ತಾ ಇದ್ರು ಕೇಕು ಬೇಕು 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 ಅಂತ. ಅವಾಯ್ಡ್ ಮಾಡಿ 2 ದಿನದಿಂದ ಸ್ವಲ್ಪ ಮುಂದೆ ತಳ್ಳಿದ್ವಿ. ಬಟ್ ಇವತ್ತು ಫೈನಲಿ ತಗೊಂಡಿದ್ದಾರೆ, ತಿಂತಿದ್ದಾರೆ. ಓಕೆ, ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ. ಅವರಿಬ್ರದ್ದು ಹಂಗೆ ಮಾತುಕತೆ ನಡೀತಾ ಇರುತ್ತೆ. ಸಾರಿ, ಅಯ್ಯೋ ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ, ಓಕೆ, ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಹೊಡ್ತೀನಿ, ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.